ನಮಸ್ಕಾರ. ನಾನು ಡಾಕ್ಟರ್ ಸ್ನೇಹ ಪಂಡಿತ್, ಆಯುರ್ವೇದಿಕ್ ತಜ್ಞೆ ಹಾಗೂ ನಾಡಿ ವೈದ್ಯೆ. ಗ್ಯಾಸ್ಟ್ರಿಕ್ ಟ್ರಬಲ್, ಗ್ಯಾಸಿ ಪ್ರಾಬ್ಲಮ್, ಗ್ಯಾಸ್ಟ್ರಿಕ್ ಸಮಸ್ಯೆ ಇದು ತುಂಬ ಒಂದು ಪ್ಯಾಂಡಮಿಕ್ ಥರ ಹರಡಿಬಿಟ್ಟಿದೆ. ಇದನ್ನು ಹೇಳ್ಕೊಳ್ಳೋಕ್ಕೂ ಸಮಸ್ಯೆ, ಹೇಳ್ಕೊಳ್ಳೋಕ್ಕೆ ಮುಜುಗರ. ಎಷ್ಟೊಂದು ಜನ ಡಾಕ್ಟರ್ ಹತ್ರನೇ ಬರಲ್ಲ, ಮನೇಲೇನೋ ಹೋಮ್ ರೆಮಿಡೀಸ್ ಮಾಡ್ಕೋತೀವಿ, ಅಲ್ಲೇ ಮುಗಿಸ್ಕೋತೀವಿ. ಬಟ್ ಇನ್ನೂ ಟ್ರಬಲ್ ಹಾಗೇ ಇರುತ್ತೆ. ಇಲ್ಲ ಮೆಡಿಕಲ್ ಸ್ಟೋರ್ಸ್ಗೆ ಹೋಗಿ ಅವ್ರನ್ನ ಕೇಳ್ತೀವಿ, ಯಾವುದೋ ಒಂದು ಟ್ಯಾಬ್ಲೆಟ್ ತೊಗೊಂಬಂದು ಕಾನ್ಸ್ಟೆಂಟಾಗಿ ಅದನ್ನೇ ನುಂಗ್ತಾ ಇರ್ತೀವಿ. ಆದರೂ ಸಮಸ್ಯೆಯಿಂದ ರಿಲೀಫ್ ಸಿಗ್ತಿಲ್ಲ. ಹೆಲ್ತಿ ಡಯಟ್, ಹೆಲ್ತಿ ಲೈಫ್ ಸ್ಟೈಲೇ ಇದೆ, ಬಟ್ ಸ್ಟಿಲ್ ಗ್ಯಾಸ್ಟ್ರಿಕ್ ಸಮಸ್ಯೆ ಹೋಗ್ತಾ ಇಲ್ಲ. ಸುಲಭವಾಗಿ, ಎಫಿಷಿಯೆಂಟಾಗಿ, ಸಿಂಪಲ್ಲಾಗಿ ಯಾವ್ಯಾವ ಯೋಗ ಆಸನಗಳು ಮಾಡ್ಕೋಬೋದು, ಮನೇಲಿ ಯಾವುದನ್ನು ಮಾಡ್ಕೋಬೋದು, ಅದನ್ನು ಇವತ್ತು ನೋಡೋಣ. ಇವತ್ತು ನಮ್ಮ ಜೊತೆ ಇದ್ದಾರೆ ವಿದ್ಯಾ ಫಣಿರಾಮ್, ಯೋಗ ಇನ್ಸ್ಟ್ರಕ್ಟರ್, ಯೋಗ ಥೆರಪಿಸ್ಟ್, ಯೋಗ ಆಚಾರ್ಯ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಗ್ಯಾಸ್ಟ್ರಿಕ್ ಸಮಸ್ಯೆ, ಹೊಟ್ಟೆ ಗುಡಗುಡ ಅನ್ನೋದು, ಹೊಟ್ಟೆ ಹಸಿದೇ ಇರೋದು, ಇದೆಲ್ಲ ಯಾಕಾಗತ್ತೆ? ನಾವು ನಮ್ಮ ದೇಹದಲ್ಲಿ 3 ಫೋರ್ಸಸ್, 3 ಎನರ್ಜಿ ಅದನ್ನು ಡಿಸ್ಕ್ರೈಬ್ ಮಾಡ್ತೀವಿ. ಒಂದು ವಾತ, ಇನ್ನೊಂದು ಪಿತ್ತ, ಇನ್ನೊಂದು ಕಫ. ನಮ್ಮ ದೇಹದಲ್ಲಿ ಹೇಗೆ ರಕ್ತ ಸಂಚಲನೆ ಆಗ್ತಿರತ್ತೆ, ನಾನ್ ಸ್ಟಾಪ್ ಬ್ಲಡ್ ಸರ್ಕ್ಯುಲೇಟ್ ಹೇಗೆ ಆಗ್ತಿರತ್ತೆ, ಅದೇ ರೀತಿ ವಾಯು ಸಂಚಲನ ಅಂದರೆ ಏರ್ ಕೂಡ ಅದೇ ರೀತಿ ಸರ್ಕ್ಯುಲೇಟ್ ಆಗ್ತಿರತ್ತೆ. ಜನರಲಿ ಏರು ಮೇಲಿಂದ, ದೇಹದ ಮೇಲಿಂದ ಕೆಳಗಡೆಗೆ ರಿಲೀಸ್ ಆಗಬೇಕು. ಬಟ್ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗಳು ಯಾಕೆ ಜನರೇಟ್ ಆಗುತ್ತೆ ಅಂದರೆ, ನಾವು ತಿನ್ನೋ ಆಹಾರ ದೇಹದಲ್ಲಿ ಅರ್ಗಲ್ಲ ಒಂದು, ಇನ್ನೊಂದು ದೇಹದಲ್ಲಿ ಹಾಗೆ ಟಾಕ್ಸಿನ್ಸ್ ಆಗಿ ಜನರೇಟ್ ಆಗ್ತಾ ಹೋಗುತ್ತೆ. ಟಾಕ್ಸಿನ್ಸು ದೇಹದಲ್ಲಿ 3 ಫಾರ್ಮಲ್ಲಿ ಇರುತ್ತೆ. ಒಂದು ಸಾಲಿಡ್ ಸಬ್ಸ್ಟೆನ್ಸ್, ಇನ್ನೊಂದು ಲಿಕ್ವಿಡ್ ಸ್ಟೇಟ್ನಲ್ಲಿರುತ್ತೆ, ಇನ್ನೊಂದು ಗೇಷಿಯಸ್ ಸ್ಟೇಟ್ನಲ್ಲಿರುತ್ತೆ. ಈ ಗೇಷಿಯಸ್ ಸ್ಟೇಟ್ನಲ್ಲಿ ಇರೋ ಟಾಕ್ಸಿನ್ಸೇ ನಮಗೆ ಗ್ಯಾಸ್ಟ್ರಿಕ್ ಟ್ರಬಲ್, ಅಸಿಡಿಟಿ ಎಲ್ಲ ಜನರೇಟ್ ಮಾಡೋದು. ಸೊ ಈ ಗ್ಯಾಸ್ನ ನಾವು ಹೊಟ್ಟೆ ಭಾಗದಿಂದ ದಿ ಮಣಿಪುರ ಚಕ್ರ, ಅಪ್ಪರ್ ಅಬ್ಡೋಮನ್ನಿಂದ ಮೂಲಾಧಾರ ಚಕ್ರಕ್ಕೆ ಅಂದರೆ ಲೋವರ್ ಅಬ್ಡಮನ್, ಆಮೇಲೆ ಪೆಲ್ವಿಕ್ ಏರಿಯಾಯಿಂದ ಅದನ್ನು ಆಚೆ ತಳ್ಳಬೇಕು. ಇದನ್ನು ನಾವು ಅಪಾನವಾಯು ಅಂತೀವಿ. ಬಟ್ ಈ ಅಪಾನವಾಯು ಕೆಳಗಡೆ ಹೋಗ್ದಲೇ ಬೇರೆ ಎಲ್ಲ ಕಡೆ ಓಡಾಡಿದಾಗ ನಮಗೆ ಬ್ಲೋಟಿಂಗ್ ಆಗಿರ್ಬೋದು, ಇಲ್ಲ ಮೈ ಕೈ ಕ್ರ್ಯಾಂಪ್ಸ್ ಇರ್ಬೋದು, ಬೆನ್ನು ನೋವುಗಳಿರ್ಬೋದು, ಕಾಫ್ ಮಸಲ್ ಪೇನ್ ಇರ್ಬೋದು, ಇದೆಲ್ಲ ಜನರೇಟ್ ಆಗುತ್ತೆ. ಈ ಸಮಸ್ಯೆಗೆ ಮನೇಲಿ ಬೇಸಿಕ್ ಆಸನಗಳು, ಬೇಸಿಕ್ ಯೋಗಾಸನ ಯಾವ್ದು ಮಾಡ್ಬೋದು ಅನ್ನೋದನ್ನು ಇವತ್ತು ನಾವು ತೋರಿಸ್ಕೊಡ್ತೀವಿ. ಯಾವುದೇ ಸಮಸ್ಯೆ, ಡಯಾಬಿಟಿಕ್ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು, ನೀವು ಅದಕ್ಕೆ ಮೆಡಿಕೇಷನ್ಸಲ್ಲಿ ಇರ್ಬೋದು, ಅಂಥವ್ರೂ ನಾರ್ಮಲ್ಲಾಗಿ ಮನೇಲಿ ಈಸಿಯಾಗಿ ಸುಲಭವಾಗಿ ಮಾಡ್ಕೊಳ್ಳುವಂಥ ಆಸನಗಳನ್ನು ನಾವು ಇವತ್ತು ತೋರಿಸ್ಕೊಡ್ತೀವಿ. ಮೊದಲಿಗೆ ಸ್ಟಾರ್ಟ್ ಮಾಡುವಾಗ ಹೀಗೆ ವಜ್ರಾಸನಕ್ಕೆ ಬನ್ನಿ. ವಜ್ರಾಸನಕ್ಕೆ ಬಂದ ಮೇಲೆ ನೀವು ಮುದ್ರಾನ ಚೇಂಜ್ ಮಾಡ್ಕೋಬೋದು. ಹೀಗೆ ನಿಧಾನಕ್ಕೆ ಅವರು ತೋರಿಸ್ಕೊಡ್ತಿರೋ ಹಾಗೆ ಮುದ್ರಾ ಮೇಲೆ ಫೋಕಸ್ ಮಾಡಿ. ಇದನ್ನು ನಾವು ವಾಯು ಮುದ್ರಾ ಅಂತ ಹೇಳ್ತೀವಿ. ಏರ್ ರೆಗ್ಯುಲೇಟ್ ಮಾಡೋ ಮುದ್ರಾ ಇದು. ನಮ್ಮ ದೇಹದಲ್ಲಿ ವಾಯು ಸಂಚಲನೆ ಅದನ್ನು ರೆಗ್ಯುಲೇಟ್ ಮಾಡೋ ಮುದ್ರಾ, ಇದನ್ನು ನಾವು ವಾಯು ಮುದ್ರಾ ಅಂತ ಹೇಳ್ತೀವಿ. ಹೀಗೆ ವಜ್ರಾಸನದಲ್ಲಿ ಕೂತ್ಕೊಂಡು ವಾಯು ಮುದ್ರಾ ಇಟ್ಕೊಂಡು ಅಬೌಟ್ 5 ನಿಮಿಷ, ನಿಮಗೆ 5 ನಿಮಿಷ ಸುಖಾಸನದಿಂದ ವಜ್ರಾಸನಕ್ಕೆ ಶಿಫ್ಟ್ ಮಾಡಿ ಕಂಫರ್ಟಬಲ್ ಆಗಿ, ಇಲ್ಲೆಲ್ಲೂ ನೋವು ಬರ್ದಲೇ ವಜ್ರಾಸನದಲ್ಲಿ ಕೂತ್ಕೊಳ್ಳೋಕ್ಕಾದರೆ 5 ನಿಮಿಷ ಹೀಗೆ ವಜ್ರಾಸನದಲ್ಲಿ ಕೂತ್ಕೋಬೋದು. ಬೆಳಗ್ಗೆ ಖಾಲಿ ಹೊಟ್ಟೆಲಿ ಮಾಡ್ಬೋದು ಇದನ್ನು. ಊಟ ಆಗಿ ಒಂದು 15 ನಿಮಿಷ ಬಿಟ್ಟು ವಾಯು ಮುದ್ರೆ ಸಮೇತ ನೀವು ಕೂತ್ಕೋಬೇಕಾದ್ರೆ ಊಟ ಆಗಿ ಒಂದು 1/4 ಗಂಟೆ ಬಿಟ್ಟು ನೀವು ಕೂತ್ಕೋಬೋದು. ಮತ್ತು ಸಂಜೆ ಊಟಕ್ಕೆ ಮುಂಚೆ ಮತ್ತು ಊಟದ ನಂತರ ಹೀಗೆ ಮುದ್ರಾನ ಕೈಯಲ್ಲಿ ಹಿಡಿದು ವಜ್ರಾಸನದಲ್ಲಿ ಹೀಗೆ ಆರಾಮಾಗಿ ಜಸ್ಟ್ ರಿಲ್ಯಾಕ್ಸ್ ಇನ್ ವಜ್ರಾಸನ. ಇವಾಗ ನಮಗೆ ವಜ್ರಾಸನದಲ್ಲಿ ಕೂತ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಕೆಲವ್ರಿಗೆ ಅನಿಸುತ್ತೆ. ಇಲ್ಲೇನೋ ಮಂಡಿ ನೋವು ಬರ್ತಿದೆ, ಕಾನ್ಸ್ಟೆಂಟಾಗಿ ನಮಗೆ ಕೂರಕ್ಕಾಗ್ತಿಲ್ಲ ಅಂಥವ್ರು ಏನು ಮಾಡ್ಬೋದು? ನೀವು ಆರಾಮಾಗಿ ಸುಖಾಸನಕ್ಕೆ ಶಿಫ್ಟ್ ಆಗ್ಬೋದು. ಸುಖಾಸನದಲ್ಲಿ ಶಿಫ್ಟ್ ಆಗಿ ಸೇಮ್ ವಾಯು ಮುದ್ರೆನ ಹೀಗೆ ಹಿಡಿದು 5 ನಿಮಿಷ, 10 ನಿಮಿಷ, ನಾನು ಟೈಮ್ ಗ್ಯಾಪ್ಸ್ ಹೇಳಿದ್ನಲ್ಲ, ವಾಯು ಮುದ್ರೆ ಹಿಡಿಯೋದಾದರೆ ಮಾತ್ರ ನೀವು ಊಟದ ನಂತರ ಒಂದು 15 ನಿಮಿಷ ಗ್ಯಾಪ್ ಕೊಟ್ಟು ವಾಯು ಮುದ್ರೆ ಹಿಡಿದು ಕೂತ್ಕೋಬೇಕು. ನೀವು ನಾರ್ಮಲ್ ಚಿನ್ನ ಮುದ್ರಾಗೆ ಬರ್ತೀನಿ ಅಂದರೆ ಅವರು ಚಿನ್ನ ಮುದ್ರಾ ತೋರಿಸ್ತಾರೆ ಇನ್ನೊಂದು ಸತಿ. ನಾರ್ಮಲ್ ಧ್ಯಾನ ಮುದ್ರಕ್ಕೆ ಬರ್ತೀರಾ ಅಂದರೆ ಇದಕ್ಕೆ ಯಾವುದೇ ಟೈಮ್ ರಿಸ್ಟ್ರಿಕ್ಷನ್ಸ್ ಇಲ್ಲ.
ನೀವು ವಜ್ರಾಸನದಲ್ಲಿ ಅಥವಾ ಸುಖಾಸನದಲ್ಲಿ ಚಿನ್ನ ಮುದ್ರಾ ಹಿಡಿದಾಗ ರೆಸ್ಟ್ರಿಕ್ಷನ್ಸ್ ಇಲ್ಲ. ಊಟದ ನಂತರನೇ ಹೀಗೆ ಹಿಡಿದು ಕೂತ್ಕೋಬೋದು. ಬರೀ ವಾಯುಮುದ್ರೆಗೆ ಇನ್ನೊಂದು ಸತಿ ಅವರು ವಾಯುಮುದ್ರೆ ತೋರಿಸ್ತಾರೆ. ವಾಯುಮುದ್ರಕ್ಕೆ ಬಂದಾಗ ಮಾತ್ರ ನೀವು ಊಟದ ನಂತರ 1/4 ಗಂಟೆ ಬಿಟ್ಟು ಹೀಗೆ ಕೂತ್ಕೊಳ್ಳಿ. ವಜ್ರಾಸನದಿಂದ ಇವಾಗ ನಾವು ಆರಾಮಾಗಿ ಬೆನ್ನ ಮೇಲೆ ನೇರ ಸ್ಟ್ರೇಟ್ ಆಗಿ ಆರಾಮಾಗಿ ಮಲ್ಕೊಳ್ಳೋಣ. ಒಂದು ಕಾಲು ಯಾವುದಾರೋ ಒಂದು ಕಾಲನ್ನ ನಿಧಾನಕ್ಕೆ ಎತ್ತಿ ಕೈಯಿಂದ ಅದನ್ನು ಹಿಡ್ಕೊಳ್ಳಿ. ಎಷ್ಟು ಆಗುತ್ತೋ ಅಷ್ಟೇ ಹೊಟ್ಟೆಗೆ, ನಿಮ್ಮ ಹೊಟ್ಟೆಗೆ ಅದನ್ನು ಸ್ವಲ್ಪ ಎಳ್ಕೋಬೇಕು. ತುಂಬ ಫೋರ್ಸಿಬಲಿ ಎಳಿಬೇಡಿ. ನಿಮಗೆ ಎಲ್ಲಿ ತನಕ ಕಂಫರ್ಟಬಲ್ ಅನಿಸುತ್ತೋ, ಎಲ್ಲಿ ಹೊಟ್ಟೆ ಇರುಕ್ದಂಗೆ ಅಥವಾ ಹೊಟ್ಟೆ ನೋವು ಬರದೇ ಇರೋ ಥರ ನೋಡ್ಕೊಳ್ಳಿ. ಈ ಒಂದು ಪರ್ಟಿಕ್ಯುಲರ್ ಪೋಸಿಂದ ಲೋವರ್ ಅಬ್ಡಮನ್ ಅಲ್ಲಿ ಸ್ಟಕ್ ಆಗಿರೋ ಗ್ಯಾಸ್ ಅಂದರೆ ಈ ವಿಷಗಾಳಿ ಏನು ಲೋವರ್ ಅಬ್ಡಮನಲ್ಲಿ ನಿಮ್ಮದು ಸ್ಟಕ್ ಆಗಿರುತ್ತೆ ಅದರದ್ದು ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸ್ಲೋ ಆಗಿ ಇಟ್ ವಿಲ್ ಸ್ಟಾರ್ಟ್ ಮೂವಿಂಗ್. ಸೊ ಒಂದು ಕಾಲು ಮಾಡಿದ್ಮೇಲೆ ನಿಧಾನಕ್ಕೆ ಆ ಕಾಲನ್ನ ಇಳಿಸಿ, ಬೇಕಿದ್ರೆ ಸ್ವಲ್ಪ ರೆಸ್ಟ್ ಮಾಡಿ, ಚೆನ್ನಾಗಿ ಉಸಿರಾಡಿ, ನಿಧಾನಕ್ಕೆ ಇನ್ನೊಂದು ಕಾಲನ್ನ ಹಾಗೆ ಸೇಮ್ ರಿಪೀಟ್ ಮಾಡಬೇಕು. ಸೊ ಎರಡೂ ಕಡೆ ಸ್ಟಕ್ ಆಗಿರೋ ಗೇಷಿಯಸ್ ಸಬ್ಸ್ಟೆನ್ಸ್ ವಿಷಗಾಳಿ ಮೂವ್ಮೆಂಟ್ಸ್ ಸ್ಟಾರ್ಟ್ ಆಗತ್ತೆ. ಇದನ್ನು ನಾವು ನಿಧಾನಕ್ಕೆ ಕೆಳಗಡೆ ತಳ್ಳಬೇಕು. ಸೊ ಹಾಗಾಗಿ ಎರಡೂ ಕಾಲನ್ನ ಹೀಗೆ ತೋರಿಸ್ತಿರೋ ಹಾಗೆ ಮಾಡಿ, ನಿಧಾನಕ್ಕೆ ಆ ಕಾಲನ್ನ ರಿಲೀಸ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ಚೆನ್ನಾಗಿ ಉಸಿರಾಡಿ. ಎಲ್ಲೂ ನಿಮ್ಮ ಉಸಿರನ್ನು ಹಿಡಿಬೇಡಿ. ನಾರ್ಮಲ್ಲಾಗಿ ಕೀಪ್ ಬ್ರೀದಿಂಗ್. ಇವಾಗ ನಿಧಾನಕ್ಕೆ ಎರಡೂ ಕಾಲನ್ನ ನಿಮ್ಮ ಕಡೆ, ನಿಮ್ಮ ಹೊಟ್ಟೆ ಕಡೆಗೆ ಎಳ್ಕೋಬೇಕು. ಈ ಆಸನದ ಹೆಸರು ಪವನ ಮುಕ್ತಾಸನ. ನಮ್ಮ ಹೊಟ್ಟೆ ಭಾಗ, ಮಣಿಪುರ, ಸ್ವಾಧಿಷ್ಠಾನ, ಮೂಲಾಧಾರ, ಇಲ್ಲಿ ಕಟ್ಟಿರೋ ಅಂಥ ಟಾಕ್ಸಿಕ್ ಗ್ಯಾಸ್ ಇದನ್ನು ರಿಲೀಸ್ ಮಾಡುವಂಥ ಒಂದು ಆಸನ ಇದು ಪವನ ಮುಕ್ತಾಸನ. ಪವನ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗಾಳಿ, ಬಟ್ ಇಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತಿರೋದು ವಿಷಗಾಳಿ. ಆ ವಿಷಗಾಳಿ ಅದಕ್ಕೆ ನಾವು ಆಯುರ್ವೇದಲ್ಲಿ ಸ್ಪೆಷಲ್ ಟರ್ಮಿನಾಲಜಿ ಯೂಸ್ ಮಾಡ್ತೀವಿ. ಅಪಾನವಾಯು ಅಂತ ಹೇಳ್ತೀವಿ. ಅಂದರೆ ಡೌನ್ವರ್ಡ್ ಮೂವಿಂಗ್ ಗೇಷಿಯಸ್ ಸಬ್ಸ್ಟೆನ್ಸ್. ಅಪಾನವಾಯುನ ನಾವು ಆರಾಮಾಗಿ ಕೆಳಗಡೆ ರಿಲೀಸ್ ಮಾಡ್ತಾ ಇದ್ದೀವಿ. ಕಟ್ಟಿರೋ ಗೇಷಿಯಸ್ ಸಬ್ಸ್ಟೆನ್ಸಸ್ ಆರಾಮಾಗಿ ಕೆಳಗಡೆ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಕಂಪಲ್ಷನ್ ಇಲ್ಲ, ಇಷ್ಟೇ ಕೌಂಟ್ಸ್ ಮಾಡಬೇಕು ಅಥವಾ ಮಿನಿಮಮ್ ಇದನ್ನು ಹೀಗೆ ಹಿಡಿದಿರಬೇಕು ಅನ್ನೋ ಕಂಪಲ್ಷನ್ ಏನೂ ಇಲ್ಲ. ತೀರಾ ಹೊಟ್ಟೆ ಇರಿಕ್ಸ್ಕೊಳ್ಳೋದಲ್ಲೇ ನಿಮಗೆ ಆರಾಮಾಗಿ ಮಾಡೋಕ್ಕೆ ಎಷ್ಟೊತ್ತಾಗತ್ತೋ ಅಷ್ಟೊತ್ತು ತೊಗೊಳ್ಳಿ. ಆದಷ್ಟು ಒಂದು 5 ಕೌಂಟ್ಸ್, ಬಿಗಿನರ್ಸ್ಗೆ 5 ಕೌಂಟ್ಸಿಂದ ಮಾತ್ರ ಶುರು ಮಾಡಿ. ನಿಧಾನಕ್ಕೆ ಅದನ್ನು ರಿಲೀಸ್ ಮಾಡಿ. ಕೈ ಕಾಲುಗಳನ್ನ ಆರಾಮಾಗಿ ಅಗಲ ಚಾಚಿ ಬ್ರೀದಿಂಗ್ನ ನಾರ್ಮಲ್ ಮಾಡ್ಕೊಳ್ಳಿ. ಇದರ ನೆಕ್ಸ್ಟ್ ಅಡ್ವಾನ್ಸ್ಡ್ ಪೋಸ್ ನಿಮಗೆ ಆದರೆ, ಅಂದರೆ ಪವನ ಮುಕ್ತಾಸನ ಕಂಫರ್ಟಬಲ್ ಇದ್ದ ಮೇಲೆ ನಿಧಾನಕ್ಕೆ ಆಸನಕ್ಕೆ ಬಂದು, ಆದರೆ ನಿಮ್ಮ ತಲೆನ ಸ್ಲೋ ಆಗಿ ಹಾಗೆ ಲಿಫ್ಟ್ ಮಾಡ್ಬೋದು. ಲಿಫ್ಟ್ ಮಾಡಿ ಮಂಡಿನ ಟಚ್ ಮಾಡ್ಬೋದು. ಅಗೇನ್ ಇದನ್ನು ಮಾಡಲೇಬೇಕು ಅನ್ನೋ ಯಾವ ಕಂಪಲ್ಷನ್ನೂ ಇಲ್ಲ. ಫಸ್ಟು ಪವನ ಮುಕ್ತಾಸನನ ಕಂಫರ್ಟಬಲ್ ಆಗಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇದು ಮಾಡಿದ ನಂತರ ನಿಧಾನಕ್ಕೆ ಅಗೇನ್ ತಲೆನ ಇಳಿಸಿ, ಕೀಪ್ ಬ್ರೀದಿಂಗ್. ಉಸಿರಾಟ ಎಲ್ಲೂ ನಿಲ್ಲಿಸಬೇಡಿ. ಆರಾಮಾಗೆ ಕಾಲನ್ನ ಬಿಡಿ, ಕೈನ ರಿಲ್ಯಾಕ್ಸ್ ಮಾಡಿ. ಪವನ ಮುಕ್ತಾಸನ 1 and 2. ಸೊ ಫಸ್ಟ್ 1ನ್ನು ಚೆನ್ನಾಗಿ ಅಭ್ಯಾಸ ಮಾಡಿ, ಮೊದಲು ತೋರಿಸಿದ್ದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ, ಅದರ ನಂತರ ಅಡ್ವಾನ್ಸ್ಡ್ ಪೊಸಿಷನ್ಗೆ ಹೋಗ್ಬೋದು. ಈ ಪವನ ಮುಕ್ತಾಸನನ ಬರೀ ದೊಡ್ಡವರೇ ಮಾಡಬೇಕಾ ಅಥವಾ ಬರೀ ಹೆಂಗಸರೇ ಮಾಡಬೇಕಾ, ಗಂಡಸರೇ ಮಾಡಬೇಕಾ, ಮಕ್ಕಳು ಮಾಡ್ಬೋದಾ, ಆ ಥರ ಕ್ವೆಶ್ಚನ್ ಸುಮಾರು ಜನಕ್ಕಿರುತ್ತೆ. ಖಂಡಿತ ಮಕ್ಕಳು ಮಾಡ್ಬೋದು. ಈಗಿನ ಕಾಲದಲ್ಲಿ ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ 5 ವರ್ಷದ ಮೇಲಿನ ಮಕ್ಕಳಿಗೆ ಶುರುವಾಗ್ತಿದೆ. ಹಾಗಾಗಿ ಮಿನಿಮಮ್ 5 ವರ್ಷ ಅದರ ಮೇಲಿನ ಮಕ್ಕಳು ಖಂಡಿತ ಪವನ ಮುಕ್ತಾಸನನ ಮಾಡ್ಬೋದು. ಬಟ್ ಸಪ್ರೇಟಾಗಿ ಅವರೇ ಮಾಡೋದು ಬೇಡ. ದೊಡ್ಡವರು ಪ್ಲೀಸ್ ಮಾನಿಟರ್ ಮಾಡ್ತಾ ಅದನ್ನು ಮಕ್ಕಳಿಗೆ ಮಾಡಿಸಿ. ಇವಾಗ ನಿಧಾನಕ್ಕೆ
ನಾವು ಶವಾಸನದಿಂದ ಕೈನ ಮೇಲೆ ಮಾಡಿ ನಿಧಾನಕ್ಕೆ ಬಲಗಡೆಗೆ ತಿರ್ಕೊಂಡು ವಾಪಸ್ ವಜ್ರಾಸನಕ್ಕೆ ಬಂದು ಅಲ್ಲಿ ಒಂದು 2 ನಿಮಿಷ ಕಣ್ಣು ಮುಚ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ನಮ್ಮ ಬ್ರೀದಿಂಗ್ನ ನಾರ್ಮಲ್ ಮಾಡ್ಕೋತಾನೇ ಇರೋಣ. ಇದೊಂದು ಗಮನದಲ್ಲಿಟ್ಕೊಳ್ಳಿ, ಒಂದು ಆಸನದಿಂದ ಇನ್ನೊಂದು ಆಸನಕ್ಕೆ ಶಿಫ್ಟ್ ಆಗೋಕ್ಕೆ ಮುಂಚೆ ನಿಮ್ಮ ಬ್ರೀದಿಂಗ್ ಯಾವತ್ತೂ ನಾರ್ಮಲ್ ಇರಬೇಕು. ಸ್ವಲ್ಪ ಹಾರ್ಟ್ ಬೀಟ್ ಜಾಸ್ತಿ ಇದೆ ಅನಿಸಿದ್ರೆ ಅಥವಾ ಪ್ಯಾಲ್ಪಿಟೇಷನ್ ಅನಿಸೋವಾಗ ಆರಾಮಾಗಿ ಯಾವ್ದಾದ್ರು ರಿಲ್ಯಾಕ್ಸಿಂಗ್ ಪೋಸಸ್ ಅಂದರೆ ಸುಖಾಸನ ಆಗಿರ್ಬೋದು, ವಜ್ರಾಸನ ಆಗಿರ್ಬೋದು, ಇದು 2ರಲ್ಲಿ ಫಸ್ಟ್ ರಿಲ್ಯಾಕ್ಸ್ ಮಾಡಿ ಬ್ರೀದಿಂಗ್ನ ನಾರ್ಮಲ್ ಮಾಡಿಕೊಂಡು ಇವಾಗ ಸ್ಲೋ ಆಗಿ ನೆಕ್ಸ್ಟ್ ಇನ್ನೊಂದು ಆಸನಕ್ಕೆ ಶಿಫ್ಟ್ ಆಗೋಣ. ಆರಾಮಾಗಿ ನಿಮ್ಮ ಕಾಲನ್ನ ಹೀಗೆ ನೇರ ಉದ್ದಕ್ಕೆ ಎಷ್ಟಾಗತ್ತೆ ಅಷ್ಟು ಸ್ಟ್ರೆಚ್ ಮಾಡ್ಕೊಳ್ಳಿ. ಭುಜ ಹಿಂದೆ ಮಾಡಿಕೊಂಡು ಕೈನ ಮೇಲೆ ತಗೊಳ್ಳಿ. ಸ್ಪೈನ್ ಸ್ಟ್ರೇಟ್ ಆಗುತ್ತೆ. ನಿಧಾನಕ್ಕೆ ಟೇಲ್ ಬೋನಿಂದ ಪುಷ್ ಮಾಡ್ತಾ ಆರಾಮಾಗೆ ನಿಮ್ಮ ಕಾಲುಗಳನ್ನ, ನಿಮ್ಮ ಪಾದನ ಹಿಡ್ಕೊಳ್ಳೋಕ್ಕೆ ಆದರೆ ಈ ಥರ ಪಾದಗಳನ್ನು ಗಟ್ಟಿಯಾಗಿ ಹಿಡೀರಿ. ಎಲ್ಲೂ ಉಸಿರು ಹಿಡಿಬೇಡಿ, ಚೆನ್ನಾಗಿ ಉಸಿರಾಡಿ. ನಮ್ಮ ಎಲ್ಲರ ಸಮಸ್ಯೆ ಬ್ಲೋಟಿಂಗ್, ಹೊಟ್ಟೆ ಉಬ್ಬರ. ಈ ಒಂದು ಆಸನದಿಂದ ನಿಮ್ಮ ಹೊಟ್ಟೆ ಉಬ್ಬರ ಸುಮಾರು ಕಮ್ಮಿ ಆಗುತ್ತೆ. ಕೆಲವರಿಗೆ ಪಾದದ ತನಕ ಕೈ ರೀಚ್ ಮಾಡೋಕ್ಕಾಗಲ್ಲ. ಅಂಥವ್ರು ಏನು ಮಾಡ್ಬೋದು, ಹೀಗೆ ಮಂಡಿನ ಸ್ವಲ್ಪ ಮೇಲೆ ತಗೊಂಡು ನಿಮ್ಮ ಹೊಟ್ಟೆ ಕಡೆಗೆ ಮಂಡಿ ತಗೊಂಡು ಕೈನ ಹೀಗೆ ನೇರ ಮಾಡ್ಕೋಬೋದು. ಇದು ಕಷ್ಟ ಆಗ್ತಿದೆ ಅಂದರೆ ಕಾಲನ್ನ ಆರಾಮಾಗೆ ಚಾಚಿ ನೇರ ಕಾಲು ಬಿಡಿ. ಇದೂ ಕಷ್ಟ ಆಗ್ತಿರೋರಿಗೆ ಕಾಲನ್ನ ಪೂರ್ತಿ ಬಿಟ್ಬಿಡ್ಬೋದು. ನಿಮ್ಮ ಆ್ಯಂಕಲ್ನ ಹೋಲ್ಡ್ ಮಾಡ್ಬೋದು. ಆ್ಯಂಕಲ್ ಹೋಲ್ಡ್ ಮಾಡ್ತಿರ್ಬೇಕಾದ್ರೆ ಈ ಥರ ತಲೆನ ಎತ್ತಿರಿ, ಆದಷ್ಟು ಬಗ್ಗಿಸ್ಬೇಡಿ. ನಿಧಾನಕ್ಕೆ ವಾಪಸ್ಸು ಕೈನ ಮೇಲೆ ಮಾಡಿ, ಉಸಿರಾಟ ಚೆನ್ನಾಗಿರಲಿ. ನಿಧಾನಕ್ಕೆ ರಿಲ್ಯಾಕ್ಸ್ ಮಾಡಿ, ಬ್ರೀದಿಂಗ್ನ ನಾರ್ಮಲ್ ಮಾಡ್ಕೊಳ್ಳಿ. ಮತ್ತೆ ನೀವು ವಜ್ರಾಸನಕ್ಕೆ ಬರ್ಬೋದು. ವಜ್ರಾಸನ ಇಸ್ ದಿ ಸೇಫೆಸ್ಟ್ ಎಕ್ಸಸೈಸ್, ಸೇಫೆಸ್ಟ್ ಆಸನ ಇದುವರ ತನಕ ನಾವು ತೋರಿಸಿರೋದ್ರಲ್ಲಿ. ವಜ್ರಾಸನ ಮಾಡೋದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ, ಅನ್ಲೆಸ್ ನಿಮಗೆ ನೀ ಸರ್ಜರಿ ಆಗಿದೆ ಅಥವಾ ತೀರಾ ಮಂಡಿ ನೋವಿದೆ ಅಂಥವರು ಅವಾಯ್ಡ್ ಮಾಡಿ. ಇಲ್ಲ ಅಂದರೆ ಎಲ್ಲರೂ, ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕ ಎಲ್ಲರೂ ಇದನ್ನು ಮಾಡ್ಬೋದು. ಅದೇ ನೀವು ಪಶ್ಚಿಮೋತ್ತಾಸನ ಲಾಸ್ಟಲ್ಲಿ ನಾವೇನು ಮಾಡಿದ್ವಿ ಅದನ್ನು ಮಾಡಬೇಕಾದ್ರೆ ಸ್ವಲ್ಪ ತುಂಬ ಬೆನ್ನೋವು ಇರೋರು ಅಥವಾ ತುಂಬ ತೀರಾ ವಯಸ್ಸಾದವರು, BP ಟ್ಯಾಬ್ಲೆಟ್ಸ್ ತೊಗೋತಿರೋರು ಸ್ವಲ್ಪ ಆದಷ್ಟು ಫಾರ್ವರ್ಡ್ ಬೆಂಡಿಂಗ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಇದರ ವೇರಿಯೇಷನ್ ತೋರಿಸ್ತೀವಿ ನಾವು. ತೀರಾ ವಯಸ್ಸಾದವರು, ತುಂಬ ಸೊಂಟ ನೋವಿರೋರು ಪಶ್ಚಿಮೋತ್ತಾಸನನ ಈ ರೀತಿನೂ ಮಾಡ್ಕೋಬೋದು. ಜಸ್ಟ್ ಸ್ಟ್ರೇಟಾಗಿ ಕೈನ ನೇರ ಮಾಡಿ ಹಿಡೀರಿ. ಇಲ್ಲಿ ಉಸಿರಾಟ ಚೆನ್ನಾಗಿರಬೇಕು. ತಲೆನ ಯಾವುದೇ ಕಾರಣಕ್ಕೂ ಹೈಪರ್ ಟೆನ್ಷನ್ ಇರೋರು, BP ಟ್ಯಾಬ್ಲೆಟ್ಸ್ ತೊಗೋತಿರೋರು ಯಾವುದೇ ಕಾರಣಕ್ಕೂ ತಲೆನ ಮಾತ್ರ ಮುಂದೆ ಬಗ್ಗಿಸ್ಬೇಡಿ. ಸ್ಪೈನ್ ನೇರ ಮಾಡಿಕೊಂಡು ನೀವು ಸೀದಾ ನೋಡ್ತಿದ್ರೆ ಸಾಕು. ಇದು ಪಶ್ಚಿಮೋತ್ತಾನ ಆಸನದ ಇನ್ನೊಂದು ವೇರಿಯೇಷನ್, ಸಿಂಪ್ಲರ್ ವರ್ಷನ್. ಇದು ಮಾಡೋಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ನಿಧಾನಕ್ಕೆ ಇಲ್ಲಿಂದ ಕೈನ ಮೇಲೆ ತಗೊಂಡು ದೀರ್ಘವಾಗಿ ಉಸಿರಾಡ್ತಾ ಯಾವುದೇ ಕಂಫರ್ಟಬಲ್ ಪೊಸಿಷನ್ಸ್ಗೆ, ಸುಖಾಸನಕ್ಕಾಗಿರ್ಬೋದು ಇಲ್ಲ ವಜ್ರಾಸನಕ್ಕಾಗಿರ್ಬೋದು, ಇಲ್ಲ ಅವರು ಹೇಗೆ ಕೂತಿದ್ದಾರೆ ಹಾಗೇ ನೀವು ರಿಲ್ಯಾಕ್ಸ್ ಮಾಡ್ಬೋದು. ಪವನ ಮುಕ್ತಾಸನ ಹಾಗೂ ಪಶ್ಚಿಮೋತ್ತಾಸನ ನಾವೇನು ತೋರಿಸಿದ್ವಿ, ಸೆಕೆಂಡ್ ಆ್ಯಂಡ್ ಥರ್ಡ್ ಆಸನಾಸ್. ಆದಷ್ಟು ಪ್ರೆಗ್ನೆಂಟ್ ವಿಮೆನ್, ಗರ್ಭಿಣಿಯರು, ನಿಮಗೆ ಯೋಗ ಅಭ್ಯಾಸ ಇಲ್ಲದೇ ಇದ್ದರೆ ದಯವಿಟ್ಟು ಈ ಆಸನಗಳನ್ನು ಮಾಡೋಕ್ಕೆ ಹೋಗಬೇಡಿ. ಯೋಗಾಭ್ಯಾಸ ಇದ್ರೂ ಕೂಡ ನಿಮ್ಮ ಡಾಕ್ಟರ್ಸ್ನ ಫಸ್ಟ್ ಕನ್ಸಲ್ಟ್ ಮಾಡಿ ಅವ್ರ ಒಪ್ಪಿಗೆ ಪಡೆದು ನೀವು ಇದನ್ನೆಲ್ಲ ಫಾಲೋ ಮಾಡ್ಬೋದು. ಪಶ್ಚಿಮೋತ್ತಾಸನ ಮತ್ತು ನಾವು ಇಷ್ಟವರೆಗೂ ಹೇಳಿರೋದು ಇನ್ನೂ ಕಷ್ಟ ಆಗ್ತಿದೆ ಅಂದರೆ ಅದರ ಇನ್ನೊಂದು ವೇರಿಯೇಷನ್ ಇವಾಗ ತೋರಿಸ್ತಿದ್ದೀವಿ. ಹೀಗೆ ಒಂದು ಬೆಲ್ಟನ್ನ ತಗೊಂಡು ಅಥವಾ
ನಿಮ್ಮ ಮನೇಲಿ ಇರೋ ದುಪ್ಪಟ್ಟಗಳನ್ನೂ ತೊಗೊಂಡು ಹೀಗೆ ಕಾಲು ಪಾದಕ್ಕೆ ಅದನ್ನು ಹಾಕ್ಕೊಂಡು ನಿಧಾನಕ್ಕೆ ಬೆಲ್ಟನ್ನ ಎಳಿತಾ ಮುಂದೆ ಟೇಲ್ ಬೋನಿಂದ ಬನ್ನಿ. ಆದಷ್ಟು ತಲೆನ ಸ್ಟ್ರೇಟ್ ಮಾಡಿ ನೇರ ನೋಡಿ. ನಾ ಹೇಳ್ದಂಗೆ ಬಿ ಪಿ ಹೈಪರ್ ಟೆನ್ಷನ್ ಇರೋರು ಯಾವುದೇ ಆಸನ ಆಗಲಿ ತಲೆನ ಆದಷ್ಟು ಮುಂದೆ ಬಗ್ಗಿಸ್ಬೇಡಿ. ಕೀಪ್ ಯುವರ್ ವಿಷನ್ ಸ್ಟ್ರೇಟ್. ನಿಧಾನಕ್ಕೆ ಈ ಪೋಸಿಂದ ವಾಪಸ್ ಸ್ಪೈನ್ನ ಸ್ಟ್ರೇಟ್ ಮಾಡ್ಕೋತಾ ಬರ್ಬೋದು. ಆರಾಮಾಗಿ ಉಸಿರಾಡಿ. ಚೆನ್ನಾಗಿ ಉಸಿರಾಡ್ತೀರಿ. ಯಾವ ಆಸನಕ್ಕೆ ಹೋದಾಗಲೂ ಉಸಿರಾಟ ಮಾತ್ರ ನಿಲ್ಲಿಸಬೇಡಿ. ರಿಲ್ಯಾಕ್ಸ್ ಇನ್ ಎನಿ ಕಂಫರ್ಟಬಲ್ ಆಸನ. ಅಗೇನ್ ಹೈಪರ್ ಟೆನ್ಷನ್ ಇರೋರು ತಲೆನ ಹೀಗೆ ಎತ್ತದು ಬೇಡ. ತಲೆನ ಸ್ಟ್ರೇಟ್ ಹಿಡಿದು ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ನಾವು ವಿ ಶಲ್ ಗೋ ಬ್ಯಾಕ್ ಟು ವಜ್ರಾಸನ. ಈ ಆಸನಗಳನ್ನ ಮಾಡಿ ವಜ್ರಾಸನಕ್ಕೆ ಹೋದಾಗ ನಿಮಗೆ ಗೊತ್ತಾಗತ್ತೆ, ನಿಮ್ಮ ಹೊಟ್ಟೆ ಭಾಗ ಹಾಯ್ ಅನಿಸುತ್ತೆ. ಡಿಫ್ರೆನ್ಸ್ನ ನೀವೇ ಯು ಕ್ಯಾನ್ ಮೇಕ್ ಔಟ್. ಕೀಪ್ ಬ್ರೀದಿಂಗ್ ಆ್ಯಂಡ್ ಜಸ್ಟ್ ರಿಲ್ಯಾಕ್ಸ್.